ಹಾಯ್, ಎಲ್ಲರಿಗೂ ಬೆಳಗಿನ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತಿನ ವಿಡಿಯೋ ಏನಂತಂದರೆ, ನನ್ನ ಮೊದಲನೇ ವಿಡಿಯೋ ಯೂಟ್ಯೂಬಲ್ಲಿ ಅಲ್ಲ, ಇನ್ಸ್ಟಾಗ್ರಾಮ್ ಅನ್ನೋದೇ ಬರುತ್ತೆ ಯಾವಾಗಲೂ. ನನ್ನ ಮೊದಲನೇ ವಿಡಿಯೋ ಯೂಟ್ಯೂಬಲ್ಲಿ ನಾನು ಫಸ್ಟ್ ವಿಡಿಯೋ ಹಾಕ್ತಿದ್ದೀನಿ. ಏನೋ ಬೇರೆ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಇದ್ದೇನೆ, ಆದರೆ ಬೇಡ, ಫಸ್ಟ್ ಜನಗಳಿಗೆ ನನ್ನ ಬಗ್ಗೆ ಗೊತ್ತಾಗಲಿ, ಆಮೇಲೆ ನಾನು ಬೇರೆ ವೀಡಿಯೋಸ್ ಮಾಡಾಕೋಣ ಅಂತ ಹೇಳ್ಬಿಟ್ಟು ಮತ್ತೆ ಬೇರೆ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಟಾಪಿಕ್ ಏನಂತ ಅಂದರೆ, ನಾನು ಇನ್ಸ್ಟಾದಲ್ಲಿ ಮಾಡಿದ್ದೊಂದು ರೀಲ್ಸಿಂದ 48 ಫಾಲೋವರ್ಸಿಂದ 250 ಮೇಲೆ ಹೋಗಿದೆ. ಲೈಕ್ಸು ಕಮೆಂಟ್ಸ್ಗಳಂತೂ ತುಂಬ ಬರ್ತಿದೆ. ಥ್ಯಾಂಕ್ ಯು ಫಾರ್ ಆಲ್. ಯಾರ್ಯಾರು ನನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಹಾಕಿದ ಒಂದು ರೀಲು ಸುಮ್ಮನೆ ಚೆನ್ನಾಗಿದೆಯಾ ಇಲ್ವಾ ಅಂತ ಹಾಕಿದ್ದು ಒಂದು ರೀಲ್ಗೆ ಅಷ್ಟು ಸಪೋರ್ಟ್ ಮಾಡಿದ್ರಿ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು. ಇವಾಗ ಸ್ಟಾರ್ಟ್ ಮಾಡ್ತಿರೋ ಕಂಟೆಂಟ್ ಕ್ರಿಯೇಟರ್ಗೆ ಆಗಲಿ, ಇನ್ಸ್ಟಾದಲ್ಲಿ ವಿಡಿಯೋ ಮಾಡೋರಿಗೆ ಆಗಲಿ, ಅದೊಂಥರ ತುಂಬ ಸ್ಫೂರ್ತಿ ಥರ ಅನಿಸುತ್ತೆ. ನಾನು ಹಾಕಿದ ಆ ರೀಲಿಂದ ಒಂದು 3 to 4 ಡೇಸಿಂದ ನನಗೆ ಕಾಮನಾಗಿ ಮೆಸೇಜ್ ಬರ್ತಿದೆ. ಮೆಸೇಜಲ್ಲಿ ನಿಮ್ಮ ಹೆಸರೇನು, ನಿಮ್ಮ ಊರು ಯಾವುದು, ನೀವೇನು ಮಾಡ್ತಿದ್ದೀರಾ ಅಂತ ಎಲ್ಲ ಬರ್ತಿದೆ. ಅದರಿಂದಾಗಿ ಫಸ್ಟು ನಾನು ಇದೇ ವಿಡಿಯೋದಿಂದ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಐಶ್ವರ್ಯ ಗೌಡ. ನಾನು ಬೇಸಿಕ್ಕಾಗಿ ಬಂದು ಮಂಡ್ಯ ಹುಡುಗಿ, ಹಳ್ಳಿಲೇ ಹುಟ್ಟಿ ಹಳ್ಳಿಲೇ ಬೆಳೆದಿದ್ದು. ಆಮೇಲೆ ಕಾರಣಾಂತರಗಳಿಂದ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಲ್ಲಿ ಇವಾಗ ನಾನು, ನಮ್ಮಪ್ಪ, ನಮ್ಮಮ್ಮ, ನನ್ನ ತಂಗಿ 4 ಜನ ಇರೋದು ನಾವು ಮನೇಲಿ. ಬೆಂಗಳೂರಿಗೆ ಬಂದಮೇಲೆ ಲೈಫ್ ಕಷ್ಟ ಅನ್ನೋದೇನು ಅಂತ ಗೊತ್ತಾಯಿತು. ನನ್ನ ತಂದೆ ತಾಯಿ ಎಷ್ಟು ಸಫರ್ ಮಾಡ್ತಿದ್ದಾರೆ ನಮಗೋಸ್ಕರ ಅನ್ನೋದು ಗೊತ್ತಾಯಿತು. ಜೀವನದಲ್ಲಿ ಏನಾದರೂ ಒಂದು ಮಾಡಿ ನನ್ನ ತಂದೆ ತಾಯಿನ ಸುಖವಾಗಿ ನೋಡ್ಕೋಬೇಕಲ್ಲಪ್ಪ ಅನ್ನೋದು ನನ್ನ ಮೈಂಡಿಗೆ ಬಂತು. ಅದಲ್ಲದೆ ನಾನು ಯಾಕೆ ಯೂಟ್ಯೂಬ್ನ ಚೂಸ್ ಮಾಡಿದೆ, ಇನ್ಸ್ಟಾನ ಚೂಸ್ ಮಾಡಿದೆ ಅಂತ ಹೇಳ್ತೀನಿ, ಅದನ್ನು ಬರುತ್ತೆ ಕೇಳಿಸ್ಕೊಳ್ಳಿ. ನನ್ನ ತಾಯಿ ಹಳ್ಳಿಲೇ ಹುಟ್ಟಿದ್ರಿಂದ ನಮ್ಮ ತಾಯಿ ಮನೇಲಿ ಟಿ ವಿ ಇರಲಿಲ್ವಂತೆ. ನಮ್ಮ ತಾಯಿಗೆ ತುಂಬ ಹುಚ್ಚು. ಫಿಲಮ್ ನೋಡೋದು ಅಂತ ಅಂದರೆ, ಸಾಂಗ್ಸ್ ಕೇಳೋದಂದರೆ ಹೆವಿ ಹುಚ್ಚು ನಮ್ಮಮ್ಮಗೆ. ಇವಾಗಲೂ ಅಷ್ಟೇ, ಏನಾರ ಒಂದು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಸಾಂಗ್ ಹಾಕೋ ಬಂಗಾರ ಅನ್ನೋದು ನಮ್ಮಮ್ಮ. ಅಷ್ಟು ಹುಚ್ಚಿಡ್ಸ್ಕೊಂಡು ಇರುತ್ತೆ ನಮ್ಮಮ್ಮ. ಅವಾಗೆಲ್ಲ ನಮ್ಮಮ್ಮ ಬೇರೆಯವ್ರ ಮನೆ ಟಿ ವಿ ನೋಡೋಕೆ ಹೋಗೋರಂತೆ. ಅಲ್ಲಿ ಬರೋ ಹೀರೋಯಿನ್ಗಳು, ಅವ್ರ ಅವಾರ್ಡ್ಸ್ ಫಂಕ್ಷನ್ಸ್ಗಳು ಏನಾದರೂ ಇರ್ದಿದ್ರೆ ನಮ್ಮಮ್ಮ ನೋಡ್ತಿದ್ರಂತ ಅವನ್ನೆಲ್ಲ. ನನ್ನ ಮಗಳು ಇದೇ ಥರ ಆಗಬೇಕು, ನನ್ನ ಮಗಳು ಹಿಂಗೆ ಇರಬೇಕು, ಈ ಥರ ಅವಾರ್ಡ್ಸ್ಗಳು ತೊಗೋಬೇಕು ನೋಡು. ಒಂದು ಫಿಲ್ಮಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂದರೆ ಆ ಹೀರೋಯಿನ್ಗೆ ಎಷ್ಟು ಜನರ ಪ್ರೀತಿ ಸಿಗುತ್ತೆ, ಆ ಪ್ರೀತಿನೆಲ್ಲ ನನ್ನ ಮಗಳು ಗಳಿಸ್ಬೇಕು ಅನ್ನೋದು ನಮ್ಮಮ್ಮಂಗೆ ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು. ಅದು ಹಂಗೆ ನನ್ನ ತಲೆಯಲ್ಲೂ ಬಂದು ಕೂತ್ಕೊಂಡ್ಬಿಡ್ತು, ನಾನು ಇದೇ ಥರ ಆಗಬೇಕು. ನಾನು ಯಾವಾಗ ಫಿಲ್ಮ್ಗಳಲ್ಲಿ ಅವ್ರು ಡ್ಯಾನ್ಸ್ ಮಾಡೋದು, ಅವ್ರ ಡ್ರೆಸ್ಸಿಂಗ್ ಸೆನ್ಸು, ಆಮೇಲೆ ಅವ್ರುಗಳ್ಗೆ ಅವಾರ್ಡ್ಸ್ ಕೊಡ್ತಿದ್ರು. ಆಮೇಲಂತೂ ಇನ್ಸ್ಟಾಗ್ರಾಮ್ ಅಂತ ಬಂದು, ಟಿಕ್ಟಾಕ್ ಅಂತ ಬಂದಮೇಲೆ ಅವ್ರಿಗೆ ಇದ್ದಿದ್ದು ಫ್ಯಾನ್ಸ್ ಫಾಲೋವರ್ಸು ಅವನ್ನೆಲ್ಲ ನೋಡೋದು ನನಗಂತೂ ಫುಲ್ಲು ಎಷ್ಟು ಖುಷಿ ಆಗ್ತಿತ್ತು ಅಂದರೆ, ನಾನು ಒಬ್ಬಳು ಸೆಲೆಬ್ರಿಟಿ ಆದರೆ, ನಾನು ಒಬ್ಬಳು ಏನೋ ಒಂದು ಚಿಕ್ಕ ಧಾರಾವಾಹಿಯಲ್ಲಿ ಫಿಲಮಲ್ಲಿ ಏನಾರ ಒಂದರಲ್ಲಾದರೆ ನಮಗೂ ಎಷ್ಟು ಖುಷಿ ಇರುತ್ತೆ, ಎಷ್ಟು ಜನಗಳ ಪ್ರೀತಿ ಸಿಗುತ್ತೆ ನಮಗೆ, ಎಷ್ಟು ಜನ ಪ್ರೀತಿ ಮಾಡ್ತಾರೆ. ನಮಗೂ ಒಂದೊಂದು ಹೆಸರು ಅನ್ನೋದಿರುತ್ತೆ. ಯಾರೋ ಒಬ್ಬರು ನನ್ನ ಹೆಸರು ಹೇಳ್ತಿದ್ದಂಗೆ, ಓ ಇವರು ಈ ಥರ ಇದ್ದರು ಅನ್ನೋದು ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರನಾದರೂ ನಾನು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ಮಿನಿಮಮ್ ಅಂದರೆ 8th ಸ್ಟ್ಯಾಂಡರ್ಡಿಂದನೇ ಯಾವುದೇ ಫಿಲ್ಮ್ ಬರಲಿ, ಯಾವುದೇ ಸೀರಿಯಲ್ ಬರಲಿ, ಎಲ್ಲದಕ್ಕೂ ಆಡಿಷನ್ ಕೊಡೋಕ್ಕೆ ಟ್ರೈ ಮಾಡಿದೆ. ನಾನು ಮಿನಿಮಮ್ ಅಂದರೆ ಒಂದು 10ರಿಂದ 12 ಆಡಿಷನ್ ಕೊಟ್ಟಿದ್ದೀನಿ ನಾನು. 9th ಒಂದು ಫಸ್ಟ್ ಕೊಟ್ಟಿದ್ದ ಆಡಿಷನ್ ಸಂಚಾರಿ ವಿಜಯ್ ಸರ್ ಹತ್ರ ಆಡಿಷನ್ ಕೊಟ್ಟೆ. ಆಮೇಲೆ ಕಾಲ್ ಮಾಡ್ತೀನಪ್ಪ ಅಂತ ಹೇಳಿದರು. ಆಡಿಷನ್ ಕೊಟ್ಟು ವಾಪಸ್ ಬಂದೆ. ಅದಾಗಿ ಒಂದು 2-3 ಮಂತ್ಸ್ ಆದಮೇಲೆ ಮತ್ತೆ ಕಾಲ್ ಮಾಡಿದ್ರು, ಬಾರಮ್ಮ ಮತ್ತೆ ಆಡಿಷನ್ ಕೊಡಬೇಕು ನೀನು ಅಂತ. ಮತ್ತೆ ಆಡಿಷನ್ ಕೊಡೋಕೆ ಹೋದೆ. ಸೆಲೆಕ್ಟಾಗಿ ಕಾಂಟ್ರಾಕ್ಟ್ ಮಾಡಿಸ್ಕೊಂಡ್ರು. ಸಿಸ್ಟರ್ ಕ್ಯಾರೆಕ್ಟ್ರಿಗೆ ಇದು ಮಾಡ್ಕೊತೀವಿ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಬಂದ್ವಿ. ಅದಾದಮೇಲೆ ಅವ್ರಿಗೆ ಆ ಥರ ಇನ್ಸಿಡೆಂಟ್ ಆದಮೇಲೆ ಆ ಪ್ರಾಜೆಕ್ಟ್ ಅಲ್ಲೇ ಡ್ರಾಪ್ ಆಯಿತು. ಅದಾದಮೇಲೆ ಮತ್ತೆ ಇನ್ನೊಂದು ಚಾನ್ಸ್ ಸಿಕ್ತು ನನಗೆ. ಯಾವುದೋ ಹೊಸ್ದಾಗೆ ಫಿಲಮ್ ಬಂದಿದೆ, ಬೈರಾಗಿ ಮೂವಿ ನೋಡಿದ್ದೀರಾ? ಬೈರಾಗಿ ಮೂವಿ ಅಲ್ಲ, ವೇದ ಮೂವಿಲಿ ಮಗಳು ಕ್ಯಾರೆಕ್ಟರ್ ಇದೆಯಲ್ಲ, ಆ ಕ್ಯಾರೆಕ್ಟ್ರಿಗೆ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಒಬ್ಬರು ಆಡಿಷನ್ ಇದೆಯಂತೆ, ಈ ನಂಬರ್ಗೆ ಈ ಅಡ್ರೆಸ್ಗೆ ಹೋಗ್ಬೇಕಂತೆ ಅಂತ ಹಾಕಿದ್ರು. ಅದನ್ನು ನೋಡ್ಕೊಂಡು ನಾನು ಆಡಿಷನ್ ಕೊಡೋಕೆ ಹೋದೆ. ಇದನ್ನು ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ರಿ. ನಿಮ್ಗೆ ಯಾರೇ ಗೊತ್ತಿದ್ರು, ನಿಮ್ಮ ಫ್ರೆಂಡ್ಸ್ಗಳು ಯಾರೇ ಆಡಿಷನ್ ಕೊಡೋಕೆ ಹೋಗ್ತಿದ್ರು, ಈ ಜಾಗದಲ್ಲಿ ಆಡಿಷನ್ ಕೊಡೋಕೆ ಹೋದರೆ ಮಾತ್ರ ತುಂಬ ಕೇರ್ಫುಲ್ಲಾಗಿರಿ. ಅವ್ರು ತುಂಬ ಆಟ ಆಡಿಸ್ತಾರೆ ನಿಮ್ಮನ್ನು.
ಇದು ಬಂದು ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರ, ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಬೇಕು. ಆ ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರ ಒಂದು ಮನೆ 3rd ಫ್ಲೋರಿಂದ 4th ಫ್ಲೋರಲ್ಲಿ ಆಡಿಷನ್ ತೊಗೊತಾರೆ. ಒಬ್ಬರು ಡೈರೆಕ್ಟ್ ಅವ್ರು ಯಾರು ಅನ್ನೋದೇ ನಂಗೆ ಗೊತ್ತಿಲ್ಲ ಗುರು. ಅಲ್ಲಿ ಡೈರೆಕ್ಟ್ ತೊಗೊತಾರೆ ಆಡಿಷನ್ ಸೆಲೆಕ್ಟ್ ಆದೆ, ಫೋಟೋಶೂಟ್ ಮಾಡಿಸಿದ್ರು. ನಾನು ಮಾಡಿಸೋದಿಲ್ಲ, ನನಗೆ ಅವಾಗ ಅಷ್ಟು ನಾಲೆಡ್ಜು ಇರಲಿಲ್ಲ ಮಾಡಿಸ್ಬೇಕು ಈ ಥರ ಇರುತ್ತೆ ಆ ಥರ ಇರುತ್ತೆ ಅಂತೆಲ್ಲ. ಫೋಟೋಶೂಟ್ಗೆ ಹೇಳಿದ್ರು 15,000 ರೂಪಾಯಿ ಅಮೌಂಟ್ ಹೇಳಿದರು. ಸರಿ ನಮ್ಮಮ್ಮ ಇದರಲ್ಲಾದ್ರು ಮುಂದೆ ಬರ್ತಾನೆ, ಅವ್ರಿಗೆ ಮೊದಲೇ ಖುಷಿ ಇತ್ತಲ್ವ, ಕೊಟ್ಟರು. ಒಂದು ಫಸ್ಟು 5,000 ರೂಪಾಯಿ ಅಡ್ವಾನ್ಸ್ ಮಾಡಿ ಫೋಟೋಶೂಟಲ್ಲಿ ಮೇಕಪ್ ಯಾವ ಥರ ಮಾಡಿದ್ದಾರೆ ಅಂದರೆ, ಫೌಂಡೇಶನ್ ಇಲ್ಲ, ಪೌಡರ್ಗೆ ನೀರನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ದಾರೆ. ಕಾಜಲ್ಲಿಲ್ಲ, ಒಂದು ಲಿಫ್ಟಿಕ್ ಇಲ್ಲ, ಏನಿಲ್ಲ, ಒಂದು ಹೇರ್ ಸ್ಟೈಲ್ ಮಾಡೋರಿಲ್ಲ, ಏನೂ ಇಲ್ಲ. ಎಲ್ಲ ಮಾಡಿ ತೊಗೊಂಡು ಫೋಟೋಶೂಟ್ ಮಾಡಿದ್ರು, ಎಲ್ಲ ಮಾಡಿದ್ರು. ಅವ್ರು ಮುಂಚೆನೇ ಹೇಳಿದ್ದು ನೀನು ಸೆಲೆಕ್ಟ್ ಆಗಿದ್ಯಮ್ಮ ಅಂತ ಹೇಳಿದ್ರು. ಹೇಳಾದ್ಮೇಲೆ ಫೋಟೋಶೂಟ್ ಎಲ್ಲ ಮಾಡಿ 1 ತಿಂಗಳು ಕಾದಿದ್ದೀವಿ. ಎಲ್ಲಿ ಸರ್ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲಿ ಯಾಕೆ ಕೊಡ್ತಿಲ್ಲ ಅಂತಂದಾಗ, ಇಲ್ಲ ಅಮ್ಮ ನಾವು ಫೋಟೋಶೂಟ್ ಮಾಡಿಸಿರೋದು ಎಲ್ಲರಿಗೂ ಕಳಿಸ್ತಿದ್ದೀವಿ, ಅವ್ರು ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡಿಕೊಂಡ್ರೆ ಆಮೇಲೆ ಚಾನ್ಸ್ ಸಿಗುತ್ತೆ ಅಂದರು. ಸರಿ ಅದೆಲ್ಲ ಆಯಿತು. ಒಂದು ಚಾನ್ಸ್ ಸಿಕ್ತು ಆ್ಯಂಕರಿಂಗ್ ಮಾಡೋವಂಥದ್ದು, ನ್ಯೂಸ್ ರಿಪೋರ್ಟರ್ ಆಗಿ ಮಾಡೋವಂಥದ್ದು. ಅದು ಎಲ್ಲಿ ಮೆಜೆಸ್ಟಿಕ್ ಹತ್ರ ಇತ್ತು, ಪಾರ್ಕ್ ಹತ್ರ, ಅದು ಯಾವುದೋ ಪಾರ್ಕ್ ಹತ್ರ. ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋದಾಗ ಅಮೌಂಟ್ ಕೊಡಿ ಸರ್ ಫಸ್ಟ್ ಡೇದಲ್ವಾ ಅಂತಂದರೆ, ಫಸ್ಟ್ ಡೇ ಶೂಟಿಂಗ್ ಯಾರೂ ಅಮೌಂಟ್ ಕೊಡೋಲ್ಲ ಅಮ್ಮ ಅಂತ ಕಳಿಸಿದ್ರು. ಅಲ್ಲಿ ಸ್ವಲ್ಪ ದುಡ್ಡು ಹೋಯಿತು. ಅದಾದ್ಮೇಲೆ ಒಂದು ಆಲ್ಬಮ್ ಶೂಟ್ಗೆ ಹೋಗಿದ್ವಿ. ಅಲ್ಲಿ ನೈಟೆಲ್ಲ ಶೂಟ್ ಮಾಡಿಸಿದ್ದೀವಿ, ನೈಟೆಲ್ಲ ಡ್ಯಾನ್ಸ್ ಮಾಡಿದ್ದೀವಿ. ಅದಕ್ಕೆ ₹1 ದುಡ್ಡಿಲ್ಲ. ತುಂಬ ಮೋಸ ಮಾಡ್ತಾರೆ. ನೀವು ಬಿ ಡಿ ಕಾಂಪ್ಲೆಕ್ಸ್ ಹತ್ರ ನೀವು ಯಾರಾದರೂ ಫೋಟೋಶೂಟ್ ಅಥವಾ ಆಡಿಷನ್ ಕೊಡೋಕ್ಕೆ ಹೋಗಿದ್ರೆ, ಅವ್ರೇನಾದರೂ ಹೇಳಿ ನಿಮ್ಗೆ ಮ್ಯಾನಿಪ್ಯುಲೇಟ್ ಮಾಡ್ತಾರೆ. ಅವರು ಕಾಸು ಕೊಡಬೇಡ್ರಿ. ಸೆಲೆಕ್ಟ್ ಆಗಿದ್ದೀನಿ ಅಂದ್ರೆ ಮಾತ್ರ, ಚಾನ್ಸ್ ಕೊಡ್ತೀನಿ ಅಂದರೆ ಮಾತ್ರ ಕಾಂಟ್ರಾಕ್ಟ್ನ ಮಾಡಿಸ್ಕೊಂಡು ಅದಾದ ನಂತರ ನೀವೇನೇ ಡಿಸಿಷನ್ ತೊಗೊಬೇಕಿದ್ರು ತೊಗೊಳ್ಳಿ. ನಾನು ಅನುಭವಿಸಿರೋದು ಅದು. ನಾನು ಎಷ್ಟು ಮೋಸ ಹೋಗಿದ್ದೀನಿ ಅಂದರೆ ಮಿನಿಮಮ್ 15,000 ರೂಪಾಯಿ ನನ್ನ ದುಡ್ಡು ಲಾಸ್ ಆಗಿದೆ. ಇದನ್ನು ಯಾರಾದರೂ ನನ್ನ ಫ್ಯಾಮಿಲಿಯವ್ರು ನೋಡ್ತಿದ್ರೆ ಮಾತ್ರ ಮಕ್ಕಳಿರ್ತಾರೆ ನಮ್ಮ ಅಮ್ಮಗೆ. ಬಟ್ ನಾನು ಆದರೂ ಹೇಳ್ಬೇಕು, ಯಾಕಂದರೆ ನನಗೆ ಗೊತ್ತಿರೋ ವಿಚಾರ ನಿಮಗೂ ಗೊತ್ತಾಗಬೇಕು. ನೀವು ಅಪ್ಪಿ ಅವ್ರು ಕೊಡೋಕ್ಕೋಗಿ ಆಡಿಷನ್ನ ಮೋಸ ಆದರೆ ನಿಮಗೂ ಲಾಸ್ ಆಗುತ್ತೆ. ಅದರಿಂದಾಗಿ ಆ ಥರ ಹೋಗೋಕ್ಕೋಗ್ಬೇಡಿ. ಅವತ್ತೇ ಸತ್ತೋಯ್ತು ನನಗೆ. ಆ್ಯಕ್ಟ್ರ್ ಆಗಬೇಕು ಅನ್ನೋದು, ಟಿ ವಿ ಬರಬೇಕು ಅನ್ನೋದು ಸತ್ತೇ ಹೋಯ್ತು ಅವತ್ತು ನಾನು ತೀರ್ಮಾನ ಮಾಡಿದಳು, ಬೇಡ ನಾನು ಚೆನ್ನಾಗಿ ಓದಬೇಕು, ನನ್ನ ಲೈಫಲ್ಲಿ ನಾನು ಬೇರೆನ ಅಚೀವ್ ಮಾಡಬೇಕು ಅಂದ್ಕೊಂಡು ಓದೋದ್ರ ಕಡೆನೇ ನಾನು ಜ್ಞಾನ ಕೊಟ್ಟೆ. ಅದಾದ್ಮೇಲೆ ನಂದೆಲ್ಲ ಚೆನ್ನಾಗಿ ಸ್ಕೋರ್ ಬಂತು. 95, 92, 98, 100 ಈ ಥರನೇ ನಾನು ಸ್ಕೋರ್ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗಲೂ ಅಷ್ಟೇ ನಂದು ಸ್ಟಿಲ್ 95, 97 ಎಲ್ಲ ಇದೆ ನನ್ನ ಮಾರ್ಕ್ಸು. ಅದಾದ ನಂತರ ನಾನು ಬಂದೆ 2-3 ವರ್ಷದಿಂದ. ಸರಿಯಪ್ಪ, ಈಗ ಎಲ್ಲ ಇನ್ಸ್ಟಾದಲ್ಲಿ ವೀಡಿಯೋಸ್ ಮಾಡ್ತಿದ್ದಾರೆ, ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಿದ್ದಾರೆ, ನಾನು ಮಾಡೋಣ, ಏನಕ್ಕೆ ಮಾಡಬಾರ್ದು, ನಾನು ಮಾಡಬೇಕು. ಅದರಲ್ಲಂತೂ ಆಗಿಲ್ಲ. ಇದರಲ್ಲಿ ಏನು ಮೋಸ ಆಗುತ್ತೆ, ನಾನು ಕ್ಯಾಮ್ರಾ ಮುಂದೆ ಮಾಡ್ತೀನಿ, ಅದನ್ನು ಅಪ್ಲೋಡ್ ಮಾಡ್ತೀನಿ, ಅದನ್ನು ಜನಗಳು ನೋಡಿ ನನ್ನನ್ನು ಇಷ್ಟಪಡ್ಬೋದಲ್ವ, ಮಾಡೋಣ ಅಂತ ಎಷ್ಟು ಅಂದ್ಕೊಂಡೆ ಅಂದರೆ, ನನ್ನ ಮೈಂಡಲ್ಲಿ ಹೆಂಗೆ ಕುತ್ಕೊಬಿಟ್ಟಿತ್ತು ಅಂದರೆ, ಅಲ್ಲೂ ಯಾರಾದರೂ ಮೋಸ ಮಾಡಿಬಿಡ್ತಾರೆ ಅನ್ನೋ ಅಷ್ಟು ಕೂತ್ಬಿಟ್ಟಿತ್ತು. ಆಮೇಲೆ ನಮ್ಮ ಹತ್ರ ಸ್ಕ್ರೀನ್ ಟಚ್ ಮೊಬೈಲ್ ಇರಲಿಲ್ಲ. ಒಂದಿತ್ತು, ಒಂದು ಕಳೆದೋಯಿತು. ಆಮೇಲೆ ಅಪ್ಪ ಒಂದು ತೊಗೊಂಡ್ರು. ಅದ್ರಲ್ಲಿ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿಲ್ಲ. 10,000 ರೂಪಾಯಿ ಮೊಬೈಲ್ಗೆ ಯಾವ ಕ್ಯಾಮ್ರಾ ಚೆನ್ನಾಗಿರುತ್ತೆ ಹೇಳಿ ಕ್ವಾಲಿಟಿ. ಅದನ್ನು ಥಿಂಕ್ ಮಾಡಿದೆ. ಅದಾದ್ಮೇಲೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ವಲ್ಲ, ಮನೆ ಚೆನ್ನಾಗಿಲ್ಲ. ಈ ಬೆಂಗಳೂರಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ನಿಮಗೆ ಗೊತ್ತಿರುತ್ತೆ ಮನೆಗಳು ಯಾವ ಥರ ಇರುತ್ತೆ ಅಂತ. ಅದನ್ನು ಯೋಚನೆ ಮಾಡೇ, ಬೇಡ ಚೆನ್ನಾಗಿಲ್ಲ, ನಾನು ಏನಕ್ಕೆ ಮಾಡಲಿ, ಚೆನ್ನಾಗಿ ವ್ಯೂಸ್ ಬರಲ್ವೇನೋ ಅಂತ ಸುಮ್ಮನಾದೆ. ಇದೇ ರೀತಿ 2 ವರ್ಷ ವೇಸ್ಟ್ ಮಾಡಿದ್ದೀನಿ. ನಂಗೆ 10th ಗೊತ್ತಾಯಿತು ಯಾವ್ಯಾವ ಥರ ವೀಡಿಯೋಸ್ ಮಾಡಬೇಕು, ಯಾವ ಥರ ಅಪ್ಡೇಟ್ ಮಾಡಬೇಕು, ಇನ್ಸ್ಟಾದಲ್ಲೆಲ್ಲ ರೀಲ್ಸ್ ಯಾವ ಥರ ಮಾಡಬೇಕು ಎಲ್ಲ ಗೊತ್ತಿತ್ತು. ನನಗೆ ಆ್ಯಕ್ಟಿಂಗ್ ಬರ್ತಿತ್ತು, ಯಾಕಂದರೆ ನಾನು ಕ್ಯಾಮ್ರಾ ಮುಂದೆ ಮಾಡಿದ್ದೀನಿ, ಡೈರೆಕ್ಟ್ರ್ ಮುಂದೆ ಮಾಡಿದ್ದೀನಿ, ಅಷ್ಟು ಕಾನ್ಫಿಡೆಂಟಿಂದ ಮಾಡ್ತಿದ್ದೀನಿ ಅಂತಂದರೆ ನನಗೆ ಗೊತ್ತು ನಾನು ಮಾಡ್ತೀನಿ ಅಂತ. ಆದರೆ ಕ್ಯಾಮ್ರಾ ಚೆನ್ನಾಗಿಲ್ಲ ಅನ್ನೋದು ಕಾರಣಕ್ಕೋಸ್ಕರ ನಾನು 2 ವರ್ಷ ವೇಸ್ಟ್ ಮಾಡಿದ್ದೀನಿ ನನ್ನ ಲೈಫಲ್ಲಿ. ಸೊ ಇವಾಗ ನನ್ನ ಲೈಫ್ನ ನಾನು ವೇಸ್ಟ್ ಮಾಡ್ಬೋದು ಅಂತ ತೀರ್ಮಾನ ಮಾಡಿದೆ. ಅದಕ್ಕೆ ನಾನು ಇನ್ಸ್ಟಾದನ್ನು ಸ್ಟಾರ್ಟ್ ಮಾಡಿದೆ, ಯೂಟ್ಯೂಬ್ನು ಸ್ಟಾರ್ಟ್ ಮಾಡಬೇಕು ಅಂತ ಐಡಿಯಾ ಮಾಡಿಕೊಂಡೆ. ಫಸ್ಟು ಏನು ಅಂದ್ಕೊಂಡು, ಇನ್ಸ್ಟಾದಲ್ಲಿ ಫಸ್ಟು ಜನಗಳು ನನ್ನನ್ನು ಫಾಲೋ ಮಾಡಲಿ, ಆಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ. ಬೇಡ, 2ರಲ್ಲೂ ಮಾಡೋಣ, ಜನಗಳು ಯಾವುದ್ರಲ್ಲಿ ಇಷ್ಟಪಡ್ತಾರೆ ನನ್ನನ್ನು ಅದ್ರಲ್ಲಿ ಮುಂದುವರೆಯೋಣ ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅದಾದ ನಂತರ ನನ್ನ ಹೆಸರು ಐಶ್ವರ್ಯ, ನನ್ನ ಮಂಡ್ಯ ಅಂತ ಹೇಳಿದೆ ನಿಮಗೆ. ಇನ್ನೊಂದು ಮೇಜರ್ ರೀಸನ್ ಮತ್ತು ನಿಮ್ಗೆ ಏನು ಮಾಡ್ತಿದ್ದೀರಾ ಅನ್ನೋದೇ ಕೇಳ್ತಿದ್ರಿ. ನಾನು ಇವಾಗ ಸ್ಟಿಲ್ ಡಿಗ್ರಿ ಓದ್ತಿದ್ದೀನಿ, ಫಸ್ಟ್ ಇಯರ್ ಮಾಡ್ತಾಯಿದ್ದೀನಿ ಡಿಗ್ರಿನ. ನನ್ನ ಜೀವನದಲ್ಲಿ ಅದೊಂದೇ ಆಸೆ, ನನ್ನನ್ನು ಜನಗಳು ಗುರುತಿಸ್ಬೇಕು, ಆ ಜನಗಳಿಂದ ನಾನು ಪ್ರೀತಿ ಪಡಿಬೇಕು. ನಂಗೆ ನಮ್ಮಮ್ಮನ ಆಸೆ ಈಡೇರಿಸ್ಬೇಕು. ಯಾರೋ ಒಬ್ಬರು ನಾನು ರೋಡಲ್ಲಿ ಹೋಗ್ತಿದ್ರು ಅಷ್ಟೇ, ನಾನು ಎಲ್ಲೇ ಇರಲಿ ಐಶ್ವರ್ಯ ಅಂದ ತಕ್ಷಣವೇ ಇವ್ರು ಇಂಥವ್ರನಪ್ಪ ಅಂತ ಅನ್ಬೇಕು. ನಾವೆಲ್ಲರ ಹೋಗ್ತಿದ್ರೆ ನನ್ನನ್ನು ಗುರ್ತಿ ಮಾತಾಡಿಸ್ಬೇಕು
ಅದಷ್ಟೇ ನನ್ನ ಲೈಫಲ್ಲಿ ನಾನು ಗುರಿ ಇಟ್ಕೊಂಡಿರೋದು. ಅದೊಂದೇ ನಿಮ್ಗಳಿಂದ ನಾನು ಬಯಸೋದು. ಇಷ್ಟು ನಾನು ಧೈರ್ಯ ಮಾಡಿ ನಿಮ್ಮ ಮುಂದೆ ಈ ಥರ ಮಾತಾಡ್ತಿದ್ದೀನಿ ಅಂತಂದರೆ ನಾನು ಎಷ್ಟು ಸಫರ್ ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತು. ಎಲ್ಲರೂ ನಾನು ವೀಡಿಯೋಸ್ ಎಲ್ಲ ಆವಾಗಲೇ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದಕ್ಕೆ ಇನ್ನೊಂದು ಮೇಜರ್ ರೀಸನ್ ಏನಂದರೆ, ನಾನು ಮಾಡಬಾರ್ದು ಅಂದ್ಕೊಂಡಿದ್ದಕ್ಕೆ ನನ್ನ ಬಾಡಿ ವೆಯ್ಟ್ ಸಮ್ ರೀಸನ್ಸಿಂದ ಸಮ್ ಪ್ರಾಬ್ಲಮ್ಸ್ ನನಗಿದೆ. ಆ ಪ್ರಾಬ್ಲಮಿಂದ ನನ್ನ ವೆಯ್ಟ್ ಗೇನ್ ಆಗುತ್ತೆ. ಅದರಿಂದ ನೀನು ಚೆನ್ನಾಗಿ ಕಾಣಿಸಲ್ಲ, ಮಾಡಬೇಡ ಅಂತ ತಲೆಗೆ ತುಂಬಿಟ್ರು ನನಗೆ. ನಮ್ಮ ಫ್ಯಾಮಿಲಿಲೆಲ್ಲ ತಲೆಗೆ ತುಂಬಿಟ್ರು, ಮಾಡಬೇಡ ಅಂತ. ನನಗಂತೂ ಅದನ್ನು ಕೇಳಿ ನನ್ನ ಮನೆಯಿಂದ ಆಚೆ ಹೋಗೋಕೆ ಇಷ್ಟಪಡ್ತಿಲ್ಲ, ಯಾವುದೇ ಫಂಕ್ಷನ್ಗೆ ಹೋಗೋಕ್ಕೂ ಇಷ್ಟಪಡ್ತಿರ್ಲಿಲ್ಲ. ಅಷ್ಟು ಬೇಸರ ಮಾಡ್ಕೊಬಿಟ್ಟಿದ್ದೆ. ಆಮೇಲೆ ನನ್ನ ಫ್ರೆಂಡ್ಸ್ಗಳೆಲ್ಲ ಸಪೋರ್ಟ್ ಮಾಡಿದ್ರು. ನನ್ನ ಫ್ರೆಂಡ್ಸ್ ಸರ್ಕಲ್ ತುಂಬ ಚಿಕ್ಕದು, 3ರಿಂದ 4 ಜನ ಇಲ್ಲ, ಅಷ್ಟು ನನ್ನ ಫ್ರೆಂಡ್ಸ್ ಇಲ್ಲ. ಮಿನಿಮಮ್ ಅಂದರೆ 3 ಜನ ಇದ್ದಾರೆ. ಇವಾಗ ಡಿಗ್ರಿಗೆ ಬಂದಮೇಲೆ ಒಬ್ಬರಾಗಿದ್ದಾರೆ. ತುಂಬ ಕ್ಲೋಸಾಗಿ ನಾನು ಫ್ರೆಂಡ್ ಮಾಡ್ಕೊಳ್ಳೋದು 4 ಜನ ಇದ್ದಾರೆ. ಇನ್ನು ನಾರ್ಮಲಾಗಿ ಫ್ರೆಂಡ್ಸ್ ಎಲ್ಲರ ಜೊತೆನೂ ಮಾತಾಡ್ತೀನಿ ನಾನು. ತುಂಬ ಯಾರು ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾರೆ, ಅವ್ರ ಜೊತೆಲ್ಲ ಚೆನ್ನಾಗಿ ಮಾತಾಡ್ತೀನಿ. ಯಾರು ನನ್ನ ಜೊತೆ ಮಾತಾಡಲ್ಲ, ನನ್ನ ಬಾಯಿಗೆ ಬರೋವೇ ಬೇರೆ ಲ್ಯಾಂಗ್ವೇಜಸ್ಸು. ನೋಡೋಕ್ಕೇನಪ್ಪ ಈ ಥರ ಇದ್ದಾಳೆ, ಸಾಫ್ಟಾಗಿ ಮಾತಾಡ್ತಾಳೆ ಅಂತಂತೂ ದೇವರಾಣೆಗೂ ಅನ್ಕೊಬಿಡ್ರಿ. ಹಳ್ಳಿಲೇ ಬೆಳೆದವಳಿಗೆ ಗೊತ್ತಿರುತ್ತೆ ಎಂತೆಂಥ ಭಾಷೆಗಳು ಬರುತ್ತೆ ಅಂತ. ಮುಂದೆ ನನ್ನ ವ್ಲಾಗಲ್ಲಿ ಫ್ಯಾಮಿಲಿ ವ್ಲಾಗ್ ಮಾಡ್ತೀನಲ್ಲ, ಆವಾಗ ಗೊತ್ತಾಗುತ್ತೆ ಬನ್ನಿ ನನ್ನ ಭಾಷೆ ಹೆಂಗೆ ಬರುತ್ತೆ ಅಂತ. ಅವರೆಲ್ಲ ಸಪೋರ್ಟ್ ಮಾಡಿ, ಮೇಜರಾಗಿ ನಮ್ಮಮ್ಮ ಸಪೋರ್ಟ್ ಮಾಡಿದ್ರು. ಬೇಡ ಚಿನ್ನು ನೀನು ಮಾಡು ಅಂತ. ಹೊಸ ಮೊಬೈಲ್ ತೊಗೊಟ್ಟಿದ್ದಾರೆ, ನಾನು ಏನೇನು ಕೇಳಿದ್ದೀನಿ ಎಲ್ಲ ತೊಗೊಟ್ಟಿದ್ದಾರೆ. ಇವಾಗ ನನಗೆ ಇರೋದು ಮೇಜರ್ ಒಂದೇ, ನೀವು ನನ್ನನ್ನು ಇಷ್ಟಪಡಬೇಕು. ನೀವು ನಾನು ಮಾಡೋ ಕಂಟೆಂಟ್ನ ನೋಡಿ, ನನ್ನ ಸ್ಕಿಲ್ ಇದ್ದರೆ, ನಾನು ಚೆನ್ನಾಗಿ ಮಾಡ್ತೀನಿ ಅಂತ ನಿಮ್ಗೆ ಅನಿಸಿದ್ರೆ ಪ್ಲೀಸ್ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ನಾನು ಇನ್ಸ್ಟಾ ಅಕೌಂಟ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೋಡಿ ಫಾಲೋ ಮಾಡ್ಕೊಳ್ಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮಿಂದ ನಾನು ಏನೂ ಬಯಸೋಕ್ಕೆ ಹೋಗೋಲ್ಲ ಜಾಸ್ತಿ, ಅವೆರಡು. ಅದ್ರ ಜೊತೆಗೆ ನಿಮ್ಮ ಪ್ರೀತಿ ನಂಗೆ ಸಿಕ್ಕರೆ ಸಾಕು. ನೀವೆಲ್ಲೇ ಹೋದರೂ ಐಶ್ವರ್ಯ ಅಂತ ಕರೆದು ಮಾತಾಡ್ಸ್ಬಿಡ್ತೀರಪ್ಪ, ನಂಗೆ ಕೋಟಿ ಕೊಟ್ಟಷ್ಟು ಖುಷಿ ಆಗುತ್ತೆ. ಅದಕ್ಕಿಂತ ಖುಷಿ ಒಬ್ಬ ಕಲಾವಿದನಿಗೆ ಏನೂ ಇರಲ್ಲ ಅನ್ಕೋತೀನಿ. ಅದಕ್ಕೋಸ್ಕರ ನನ್ನ ಫಸ್ಟ್ ವೀಡಿಯೋನ ಇದನ್ನೇ ಇರಲಿ, ನನ್ನ ಜೀವನದಲ್ಲಿ ನನಗೇನು ಅನಿಸುತ್ತೋ ಅದನ್ನೇ ವೀಡಿಯೋ ಮಾಡಾಕೋಣ ಅಂತ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವಾಯ್ಸ್ ಚೆನ್ನಾಗಿದೆಯಾ ಅಂತ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಫಸ್ಟು ವೀಡಿಯೋದಲ್ಲೇ ಕಮೆಂಟ್ ಮಾಡಿ ನನ್ನ ವಾಯ್ಸ್ ಚೆನ್ನಾಗಿದ್ರೆ. ಹಾಗೆ ಯಾರೂ ವೀಡಿಯೋ ನೋಡ್ತಿರೋರು ಸ್ಕಿಪ್ ಮಾಡಿದೆ ನನ್ನ ವೀಡಿಯೋನ ನೋಡ್ಕೊಂಡೋಗಿ ಪೂರ್ತಿ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನಾನು ನನ್ನ ಬಗ್ಗೆನೇ ಹೇಳಿದ್ದೀನಿ, ಹಾಗೆ ಒಂದು ಸಮ್ ಇನ್ಫಾರ್ಮೇಷನು ಕೊಟ್ಟಿದ್ದೀನಿ. ಯಾರೂ ಸ್ಕಿಪ್ ಮಾಡದೆ ವೀಡಿಯೋ ನೋಡಬೇಡಿ. ಹಂಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ಸ್ಟಾ ಅಕೌಂಟ್ನು ಕೂಡ ನೋಡಿಕೊಂಡು ಫಾಲೋ ಮಾಡ್ಕೊಂಡು ಹೋಗಿ. ಎಲ್ಲರಿಗೂ ಧನ್ಯವಾದ. ಬಾಯ್.